MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಭಾರತವನ್ನ ಕೆಣಕಿ ಮಣ್ಣು ಮುಕ್ಕಿದ್ರೂ ಪಾಕ್ಗೆ ಬುದ್ಧಿ ಬಂದಿಲ್ಲ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಎಂಬಂತೆ ಕದನ ವಿರಾಮ ಉಲ್ಲಂಘಿಸಿದ್ದು 4 ರಾಜ್ಯಗಳ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಆದರೆ ಮೊದಲೇ ಅಲರ್ಟ್ ಆಗಿದ್ದ ಭಾರತೀಯ ಸೇನೆ ಪಾಕ್ ಡ್ರೋನ್ಗಳನ್ನು ಮಕಾಡೆ ಮಲಗಿಸಿದೆ. ಈ ಸುದ್ದಿಗಳನ್ನು ನೋಡೋಣ ಕುತಂತ್ರಿ ಪಾಕ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಜೋರಾಗಿತ್ತು. ಕಾಲ್ಕೆರೆದು ಬಂದಿದ್ದ ಪಾಕ್ಗೆ ಭಾರತ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಇದರಿಂದ ಬೆದರಿದ ಪಾಕ್ ಶಾಂತಿ ನೆಲೆಸುವಂತೆ ಅಮೆರಿಕ ಮೊರೆ ಹೋಗಿತ್ತು. ಮಧ್ಯಪ್ರವೇಶಿಸಿದ ಅಮೆರಿಕ 2 ದೇಶಗಳೊಂದಿಗೆ ಮಾತುಕತೆ ನಡೆಸಿ ನಿನ್ನೆ ಸಂಜೆ 5 ಗಂಟೆ ವೇಳೆ ಕದನ ವಿರಾಮ ಘೋಷಿಸಿತ್ತು. ಪಾಕ್ ವಿದೇಶಾಂಗ ಸಚಿವರು ಭಾರತಕ್ಕೆ ಕರೆ ಮಾಡಿ ಬೇಡಿಕೊಂಡಿದ್ರು. ಇದಾದ ಜಸ್ಟ್ 3 ಗಂಟೆಯಲ್ಲಿ ಅಂದ್ರೆ ನಿನ್ನೆ ರಾತ್ರಿ 8 ಗಂಟೆ ವೇಳೆ ನೀಚ ಬುದ್ಧಿ ಬೆಳೆದ ಕುತಂತ್ರಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಅಲ್ಲದೆ ಸೇನೆ ನಮ್ಮ ಮಾತು ಕೇಳ್ತಿಲ್ಲ ಅಂತ ಪಾಕ್ ಸರ್ಕಾರ ಕಳ್ಳಾಟವಾಡ್ತಿದೆ. ತಮ್ಮದೇ ಸರ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಸೆಡ್ಡು ಹೊಡೆದಿದೆ. ಭಾರತದ ಗಡಿಯೊಳಗೆ ಉಗ್ರರನ್ನ ಬಿಟ್ಟು ಪಾಕಿಸ್ತಾನದ ಸೇನೆ ಕುತಂತ್ರವನ್ನ ಮಾಡಿದೆ. ಒಂದೆಡೆ ಗಡಿಯಲ್ಲಿ ಒಳನುಸುಳಲು ಉಗ್ರರು ಯತ್ನಿಸುತ್ತಿದ್ರೆ, ಮತ್ತೊಂದೆಡೆ ಸೇನೆಯು 100 ಡ್ರೋನ್ ದಾಳಿ ನಡೆಸಿದೆ. ಉಗ್ರರಿಗೆ ಕವರ್ ಫೈರ್ ರೀತಿ ಪಾಕ್ ಸೇನೆ ಡ್ರೋನ್ ಹಾರಿಸಿದೆ. ಇದೆಲ್ಲವನ್ನ ನೋಡಿದ್ರೆ ಪಾಕಿಸ್ತಾನದಲ್ಲಿ ಸೇನಾ ಆಡಳಿತ ಜಾರಿಯಾಗೋ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. 4 ರಾಜ್ಯಗಳನ್ನ ಗುರಿಯಾಗಿಸಿ ಬದ್ಧ ವೈರಿ ದೇಶ ಡ್ರೋನ್ ದಾಳಿ ನಡೆಸುತ್ತಿದ್ದಂತೆ ಮೊದಲೇ ಅಲರ್ಟ್ ಆಗಿದ್ದ ಭಾರತ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿತು. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ದಾಳಿ ನಡೆಸಿದ್ದು ಭಾರತ ಎಲ್ಲವನ್ನ ಹೊಡೆದುರುಳಿಸಿದೆ. ಭಾರತದ ಮುಕುಟ ಜಮ್ಮು ಕಾಶ್ಮೀರವನ್ನೇ ಗುರಿಯಾಗಿಸಿ ಪಾಕ್ ಡ್ರೋನ್ ಅಟ್ಯಾಕ್ ಮಾಡಿದ್ದ 60 ನಿಮಿಷಗಳಲ್ಲಿ ಪಾಕಿಸ್ತಾನ 100 ಡ್ರೋನ್ ದಾಳಿ ನಡೆಸಿದೆ. ಅಕ್ನೂರ್, ರಜೌರಿ, ಉಧಂಪುರ್, RS ಪುರ ಸೆಕ್ಟರ್ನಲ್ಲಿ ಶೆಲ್ ದಾಳಿ ನಡೆಸಿದ್ದು ಜಮ್ಮು ಕಾಶ್ಮೀರ ಸಿಎಂ ಕೆಂಡಾಮಂಡಲರಾದ್ರು. ಕದನ ವಿರಾಮ ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ದಾಳಿಯ ವಿಡಿಯೋವನ್ನ ಕೂಡ ಒಮರ್ ಅಬ್ದುಲ್ಲಾ ಹಂಚಿಕೊಂಡಿದ್ದಾರೆ. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆಕ್ಟಿವ್ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಶ್ರೀನಗರದಲ್ಲಿ 4 ರಿಂದ 5 ಬಾರಿ ಸ್ಫೋಟ ಸಂಭವಿಸಿದ್ದು ಲಾಲ್ ಚೌಕ್ನಲ್ಲಿ 11 ಡ್ರೋನ್ ಅಟ್ಯಾಕ್ ನಡೆದಿದೆ. ಶ್ರೀನಗರದತ್ತ 50 ಡ್ರೋನ್ಗಳು ನುಗ್ಗಿ ಬಂದಿದ್ದು ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಿದೆ. BSF ಯೋಧರು ಪಾಪಿ ಪಾಕ್ಗೆ ತಕ್ಕ ತಿರುಗೇಟನ್ನೇ ಕೊಟ್ಟಿದ್ದು ಎಲ್ಲಾ ಡ್ರೋನ್ಗಳನ್ನ ಸದೆಬಡಿದಿದ್ದಾರೆ. ಪಾಕ್ ಡ್ರೋನ್ ಬೆನ್ನಲ್ಲೇ ಶ್ರೀನಗರದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಘೋಷಿಸಲಾಯಿತು. ಗುಜರಾತ್ನಲ್ಲಿ 12 ಡ್ರೋನ್ಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಕುಂಡ್ಲಾ, ಭುಜ್, ಕಚ್, ಲಖೀನಾದಲ್ಲಿ ದಾಳಿಗೆ ಯತ್ನಿಸಿದ ಪಾಕ್ಗೆ ಸೇನೆ ಪ್ರತ್ಯುತ್ತರ ಕೊಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್, ಬಾರ್ಮರ್ನಲ್ಲೂ ಡ್ರೋನ್ ದಾಳಿಗೆ ಯತ್ನ ನಡೆದಿದೆ. ಡ್ರೋನ್ಗಳು ನುಗ್ಗುತ್ತಿದ್ದಂತೆ ಸೈರನ್ ಸದ್ದು ಮೊಳಗಿದ್ದು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ತಕ್ಷಣ ಅಲರ್ಟ್ ಆದ ಬಾರ್ಮರ್ ಜಿಲ್ಲಾಧಿಕಾರಿ ಅರ್ಜೆಂಟ್ ಅಲರ್ಟ್, ವಾಯುದಾಳಿ ಆಗ್ತಿದೆ, ಎಚ್ಚರಿಕೆಯಿಂದಿರಿ ಅಂತ ಟ್ವೀಟ್ ಮಾಡಿದ್ದು ತಕ್ಷಣವೇ ಜಿಲ್ಲೆಯಾದ್ಯಂತ ಬ್ಲಾಕ್ಔಟ್ ಜಾರಿಗೊಳಿಸಿದ್ರು. ಪಂಜಾಬ್ನ ಫಿರೋಜ್ಪುರ, ಪಠಾಣ್ಕೋಟ್, ಅಮೃತ್ಸರ ಸೇರಿದಂತೆ ಹಲವು ನಗರಗಳಲ್ಲಿ ಡ್ರೋನ್ ಅಟ್ಯಾಕ್ ನಡೆದಿದ್ದು ಭಾರತೀಯ ಯೋಧರು ಸದೆಬಡಿದಿದ್ದಾರೆ. ಡ್ರೋನ್ ದಾಳಿ ನಡೆಯುತ್ತಿದ್ದಂತೆ ಬ್ಲಾಕ್ಔಟ್ ಜಾರಿ ಮಾಡಿ ಪಾಕ್ ದಿಕ್ಕು ತಪ್ಪಿಸಿದ್ರು. ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಸದೆಬಡಿದ ಭಾರತದ ಪ್ರತಿದಾಳಿಗೆ ಪಾಕ್ ಬೆದರಿ ಬೆಂಡಾಗಿದೆ. ಸತತ 2 ಗಂಟೆಗಳ ಕಾಲ ಡ್ರೋನ್ ದಾಳಿ ನಡೆಸಿ ಕೊನೆಗೆ ಮಣ್ಣು ಮುಕ್ಕಿದೆ. ಸುಮಾರು 10 ಗಂಟೆ ವೇಳೆ LOCಯಲ್ಲಿ ದಾಳಿ ನಡೆಸಿದ ಪಾಕ್ 100 ಡ್ರೋನ್ಗಳು ವಾಪಸ್ಸಾಗಿವೆ. ಕದನ ವಿರಾಮ ಉಲ್ಲಂಘಿಸಿ ಮೊಂಡುತನ ಪ್ರದರ್ಶಿಸಿರೋ ಪಾಕ್ಗೆ ಭಾರತ ತಕ್ಕ ಶಾಸ್ತಿ ಮಾಡಿದೆ. ಸುದ್ದಿಗೋಷ್ಠಿ ನಡೆಸಿದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಪಾಕ್ ದಾಳಿಯನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ಉದ್ದಟತನ ಪ್ರದರ್ಶಿಸಿದೆ ಅಂತ ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ.
ಇನ್ನು ಈ ಬೆಳವಣಿಗೆಗಳ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಜೆಗಳನ್ನ ಉದ್ದೇಶಿಸಿ ಮಾತನಾಡಿದ ಪಾಕ್ ಪ್ರಧಾನಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಎಂಬಂತೆ ವರ್ತಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು, ಭಾರತ ನಮ್ಮ ಮೇಲೆ ದಾಳಿ ನಡೆಸಿದ್ರು ಅಂತ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.